ಹಂಗ ತೋರ್ಸೋದು ಹೂವು ತೋರ್ಸೋದು ಕ್ಯೂಟಾಗೈತಲ್ಲ, ಕ್ಯೂಟಾಗೈತಿ. ತಟ್ಟೆ ಹಾಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಮಳೆ ಬರ್ತಾ ಇದೆ, ಮಳೆ ಮಳೆ. ಹಳ್ಳಿ ಮನೆಯಲ್ಲಿ ಹೀಗೆ ನೀರು ಕಾಸೋದು. ಹೊರಗಡೆಯಿಂದ ಬೆಂಕಿ ಹಾಕಿದ್ರೆ ಒಳಗಡೆ ಹಂಡೆಯಲ್ಲಿ ನೀರು ಕಾಯುತ್ತೆ. ಅವಾಗ ಹೆಂಗೆ ಉರಿತಾ ಇತ್ತು ನೋಡ್ತಿನ ಬೆಂಕಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡು. ಇದು ಜೋರಾಗಿ ಮಳೆ ಬರುತ್ತೋ ಹಾರ್ಕೊಂಡು ಹೋಗೋ ಮಳೆನೋ ಗೊತ್ತಿಲ್ಲ. ಸೂಪರ್ ಆಗಿರೋ ಹೀರೆಕಾಯಿ ಬೋಂಡ ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗಷ್ಟೇ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ತಿಂಡಿಗೆ ರೆಡಿ ಆಗ್ತಾ ಇದ್ದೀನಿ. ಅಮ್ಮ ಏನು ತಿಂಡಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸ್ಮೆಲ್ ನೋಡಿದ್ರೆ ನನಗೆ ದೋಸೆ ಥರ ಅನಿಸ್ತಾ ಇದೆ. ದೋಸೆ ಮಾಡ್ತೀನಿ ಅಂತ ಹೇಳಿದರು, ಅದೇ ಮಾಡ್ತಾ ಇರ್ತಾರೆ. ನೋಡಿಲ್ಲ, ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಲ್ರೆಡಿ ನಮ್ಮ ಅಥರ್ವ ತಿಂಡಿ ತಿಂತಾ ಇದ್ದೀನಿ. ನಾನು ಇವಾಗಷ್ಟೇ ಬ್ರಷ್ ಮಾಡ್ಕೊಂಡು ಬಂದೆ. ಬನ್ನಿ ಒಳಗೆ ಹೋಗಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ನಮ್ಮ ಅಪ್ಪಾಜಿ ಇನ್ನೂ ಎದ್ದೇ ಇಲ್ಲ, ಮಲ್ಕೊಂಡಿದ್ದಾರೆ. ಅಮ್ಮ ಟಿಫಿನ್ ಮಾಡ್ತಾ ಇದ್ದಾರೆ, ಅಥರ್ವ ತಿಂಡಿ ತಿಂತಾ ಇದ್ದಾನೆ. ಬನ್ನಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆಯಿಂದ ತೋರಿಸ್ಕೊಬಂದ್ಬಿಡ್ತೀನಿ. ರಾಜ್ಕುಮಾರ ತಿಂಡಿ ತಿಂತಾ ಇದ್ದಾನೆ. ಅಥರ್ವ ಹಾಯ್ ಮಾಡು. ಸರಿ, ದೋಸೆ ರೆಡಿ ಆಗ್ತಾ ಇದೆ. ನಮ್ಮಮ್ಮ ದೋಸೆ ಮಾಡ್ತಾ ಇದ್ದಾರೆ, ದೋಸೆ ಹಾಕಿಟ್ಟಿದ್ದಾರೆ. ದೋಸೆಗೆ ಏನು ಮಾಡಿದ್ದೀರಮ್ಮ ಇವತ್ತು? ಆಲೂಗಡ್ಡೆ ಪಲ್ಯ ಚಟ್ನಿ. ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದಾರೆ. ಅದಕ್ಕೆ ಮಸಾಲೆ ದೋಸೆ ಥರ ಇದೆಂತ ತುಪ್ಪ ಹಾಕ್ತಾ ಐತೆ. ತುಪ್ಪ ಹಾಕಿ ಚಟ್ನಿ ಹಾಕಿ ಪಲ್ಯ ಹಾಕಿದ್ರೆ ಸೂಪರ್ ಟೇಸ್ಟಾಗಿರುತ್ತೆ ಮಸಾಲೆ ದೋಸೆ ಇವತ್ತಿಂದು. ಹೋಟ್ಲಲ್ಲೆಲ್ಲ ರೆಡ್ ಕಲರ್ ಚಟ್ನಿ ಮಾಡ್ತಾರೆ, ಆದರೆ ನಮಗೆ ಮನೇಲಿ ಗ್ರೀನ್ ಕಲರ್ ಚಟ್ನಿ ಮಾಡ್ಕೊಂಡು ರೆಡ್ ಕಲರ್ ಚಟ್ನಿ ಮಾಡ್ಬೇಕು ಅನ್ಸೋದೇ ಇಲ್ಲ ಅಲ್ಲ. ನಮ್ಮ ಇದೇ ಅಭ್ಯಾಸ ಆಗೋಗಿದೆ. ಇದೇ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮ ಕಡೆ ಮಸಾಲೆ ದೋಸೆಗೂ ಆಂಧ್ರ ಕಡಪ ಅದೇ ಈ ಕಡೆ ಹೈದ್ರಾಬಾದ್ ಕಡೆ ಮಸಾಲೆ ದೋಸೆಗೂ ತುಂಬ ಡಿಫ್ರೆನ್ಸ್ ಬರುತ್ತಮ್ಮ ಟೇಸ್ಟು. ಈ ಥರ ಅನಿಸಲ್ಲ ನನಗೆ. ಏನಂದ್ರೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ತಿಂದು ಇದೇ ಅಭ್ಯಾಸ ನಮಗೆ. ಮಾಡಿ ಮಚ್ಚಿ ತಟ್ಟೆ ಹಾಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ದೋಸೆ. ಇವಾಗ ಬ್ಯಾಟಿಂಗ್ ಮಾಡೋಣ. ದೋಸೆ ಬಿಸಿ ಬಿಸಿ ಮಸಾಲೆ ದೋಸೆ. ನಮ್ಮಮ್ಮ ದೋಸೆ ಹಾಕ್ಕೊಡ್ತಾ ಇದ್ದಂಗೆ ಒಂದೊಂದೇ ನುಂಗ್ತಾ ಇರೋದೇ. ಇವಾಗ ನಮ್ಮ ಅಥರ್ವ ಫೋನ್ ಇಲ್ಲದೆ ತಿಂಡಿನೇ ತಿನ್ನಲ್ಲ, ಹಾಗಾಗಿ ಅವನಿಗೆ ಆ ಕಡೆ ಕೂರಿಸ್ಬಿಟ್ಟಿದ್ದೀವಿ. ಅಲ್ಲೇ ಐತೆ ನೋಡ್ತೀನಿ ವಾಟರ್, ಅಲ್ಲೇ ಐತೆ ನೋಡು ತಕ್ಕ. ಇನ್ನು ಮಸಾಲೆ ದೋಸೆ ತಿಂತ ಒಳ್ಳೆ ಅಮ್ಮನ ಜೊತೆ ಮಾತಾಡ್ಕೊಂತ ಟೈಮ್ ಪಾಸ್ ಮಾಡೋದು. ಇವಾಗ ನೋಡಿ ದೋಸೆ ಹಾಕ್ತಾ ಇದ್ದಾರೆ ಅಮ್ಮ. ಚೆನ್ನಾಗಿ ಬರ್ತಾಯಿದ್ದೆ ನಮ್ಮ ದೋಸೆ, ಚೆನ್ನಾಗಿ ಬರ್ತಾಯಿದ್ದೆ. ಯಾವಾಗಲೂ ನಾನು ಇಲ್ಲೇ ಕುತ್ಕೊಂಡು ತಿನ್ನೋದು. ಎಷ್ಟು ವಿಡಿಯೋ ನೋಡಿರ್ತೀರೋ ಏನೋ ಗೊತ್ತಿಲ್ಲ, ನಾನು ಜಾಸ್ತಿ ಇಲ್ಲೇ ಕುತ್ಕೊಳೋದು. ಯಾಕಂದರೆ ಅಮ್ಮ ಇಲ್ಲೇ ಕೆಲಸ ಮಾಡ್ತಾ ಇರ್ತಾರ, ನಾನು ಇಲ್ಲೇ ಕುತ್ಕೊಂಡು ತಿಂತಾ ಇರ್ತೀನಿ. ಯಾಕಂದರೆ ನಾವೇ ಇಷ್ಟು ಜನ ಇರೋದ್ರಿಂದ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ನೋದು ಕಡಿಮೆ. ಇಲ್ಲೇ ನಿಂತ್ಕೊಂಡು ಮಾತಾಡ್ಕೊಂತ ಅಮ್ಮನ ಜೊತೆ ಅಮ್ಮ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ನಾನು ಕುತ್ಕೊಂಡು ತಿಂತಾ ಇರ್ತೀನಿ. ನಮ್ಮ ಅಥರ್ವ ಏನೋ ಒಂದು ಮಾಡ್ಕೊಂತ ಒಳಗೆ ಹೋಗ್ತಾನೆ. ಬನ್ನಿ ತಿಂದ್ಬಿಟ್ಟು ಆಮೇಲೆ ಮತ್ತೆ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದೇ ಮತ್ತೆ ದೋಸೆ ಆರೋಗ್ಬಿಡುತ್ತೆ. ಬಿಸಿ ಬಿಸಿ ಇರಬೇಕಾದ್ರೆ ಒಳ್ಳೆ ಟೇಸ್ಟ್ ಅವು. ತಿನ್ಬಿಡೋಣ, ಬಿಸಿ ಬಿಸಿ ಇರಬೇಕಾದ್ರೆ ದೋಸೆನ ತಿನ್ನಬೇಕು. ನೋಡಿ, ಏನೋ ಒಂದು ದೋಸೆ ಏನೋ ಒಂದು ತಿಂಡಿ ಮಾಡಲಿ, ಮಾಡಿದವರಿಗೆ ಒಂದು ಚೆನ್ನಾಗೈತೆ ಅಂತ ಹೇಳಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ನಮ್ಮನೇಲಂತೂ ನಾನೇನಾದ್ರು ಸ್ಪೆಷಲ್ ಮಾಡಿದ್ರೆ ಹಾಗೆ ತಿಂದ್ಬಿಟ್ರೆ ನಂಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಅದು ಹೆಂಗೈತೆ ಅಂತ ಹೇಳಬೇಕು. ಚೆನ್ನಾಗಿಲ್ಲ ಅಂದಾಗ ಹೇಳ್ದೇ ಇದ್ರೂ ಪರವಾಗಿಲ್ಲ, ಚೆನ್ನಾಗೈತೆ ಅಂತ ಹೇಳಿದ್ರೆ ಸಾಕು. ಅಲ್ಲ, ನನಗೆ ನಾನು ಹೇಳ್ತಾ ಇರೋದು, ನಿಮಗಲ್ಲ. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮಮ್ಮ ನೋಡ್ರಿ ಹೆಂಗೆ ಕೇಳ್ತಾ ಇದ್ದೆ, ನನಗೆ ಬೇಜಾರಾಗ್ತೈತಿ ಅಂತ ಹೇಳಿ ಚೆನ್ನಾಗೈತಿ ಅಂತ ಹೇಳ್ತಾ ಇದ್ದೀಯ ಹಂಗಾರೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ಚೆನ್ನಾಗಿರೋ ತಿಂಡಿನ ಚೆನ್ನಾಗೈತಿ ಅಂತ ಹೇಳಬೇಕು. ಸುಮ್ಮನೆ ಕಷ್ಟಪಟ್ಟು ಮಾಡಿದ್ದೀನಿ ಈಸಿಯಾಗಿ ತಿನ್ಕೊಂಡು ಹೋದರೆ ನಂಗೆ ತುಂಬ ಸಿಟ್ಟು ಬಂದುಬಿಡ್ತಿದ್ದೆ. ಏನಾದ್ರು ಒಂದು ಕಾಂಪ್ಲಿಮೆಂಟ್ ಕೊಡಬೇಕು. ಹಾಗೆ ಇಟ್ಟಿರಲಿ, ನನ್ನ ಹತ್ರ ಇನ್ನೂ ತಿಂಡಿನೇ ತಿಂದಿಲ್ಲ. ಆಮೇಲೆ ಮತ್ತೆ ಹಾಕ್ಸ್ಕೊತೀನಿ. ತಿಂಡಿ ತಿಂದ್ಬಿಟ್ಟು ಮತ್ತೆ ಮುಂದೆ ಏನೇನು ಮಾಡ್ತೀವಿ ಅಂತೇಳಿ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ ಆಯಿತಾ ಬ್ಲಾಗ್ನ.
ನಮ್ಮಮ್ಮ ಅಥರ್ವ ಕ್ವಾರ್ಟರ್ಸಿಗೆ ಹೊರಟರು. ಯಾಕಂದರೆ ಇಲ್ಲಿ ತಾಯಿ ಕಾರ್ಡ್ ಇಸ್ಕೊಬರೋದಿತ್ತು, ಹಾಗೆ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ತೋರಿಸ್ಕೊಬರ್ತೀವಿ ಅಂತ ಹೇಳಿ ಹೊರಟರು. ಹಾಗೆ ಹೋಗಬೇಕಾದ್ರೆ ದಾರಿಲಿ ಟ್ರೈನ್ ಬರೋ ಟೈಮ್ ಬೇರೆ ಆಗಿತ್ತು. ನಮ್ಮನೆ ಎದುರುಗಡೆನೇ ಟ್ರೈನ್ ಬರೋದ್ರಿಂದ ಹಾಗೆ ಟ್ರೈನ್ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ನಿಂತ್ಕೊಂಡಿದ್ರು. ನಾನು ಅಲ್ಲೆಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ, ಜಸ್ಟ್ ಟ್ರೈನ್ ಬರೋದನ್ನು ತೋರಿಸ್ತೀನಿ. ಹಾಗೆ ಹೊರಟರು ಇವರು. ಇನ್ನು ಹತ್ತಿರದಲ್ಲೇ ಇರೋದು ಕ್ವಾರ್ಟರ್ಸು, ತುಂಬ ದೂರ ಏನಿಲ್ಲ. ನಮ್ಮ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ನಮ್ಮ ಅಪ್ಪಾಜಿ ಕೂತ್ಕೊಂಡಿದ್ದಾರೆ, ನಾನು ವಿಡಿಯೋ ತೆಗಿತಾ ಇದ್ದೆ. ಹೊರಟರು. ಹಾಗೆ ನೋಡಿ ಟ್ರೈನ್ ಬರ್ತಾ ಇದೆ ಎದುರುಗಡೆ ಹೋಗ್ತಿದ್ದಂಗೆ. ಅದೇ ರೈಲ್ವೆ ಸ್ಟೇಷನ್, ಇಲ್ಲೇ ಟ್ರೈನ್ ಬರ್ತಾ ಇದೆ. ಟ್ರೈನ್ ಹೋಗೋ ತನಕ ನಮ್ಮ ಹತ್ರ ಟ್ರೈನ್ ಅಂದರೆ ತುಂಬ ಇಷ್ಟ. ಹಾಗೆ ನೋಡ್ತಾ ಇದ್ದ, ಬಾಯ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಹೊರಟರು. ನೋಡಿ ಇದು ಲಾಂಗು, ಮಾಮೂಲಿ ಶಿವಮೊಗ್ಗ ಹೋಗುತ್ತಲ್ವ ಅದೇ ಟ್ರೈನೇ ಈ ಕಡೆಯಿಂದ ಹೋಗುತ್ತೆ. ಈಗೆಲ್ಲ ಇದು ಪ್ಯಾಸೆಂಜರ್ ಆದರೆ ಮಾತ್ರ ಇಲ್ಲಿ ಸ್ಟಾಪ್ ಕೊಡ್ತಾರೆ, ಎಕ್ಸ್ಪ್ರೆಸ್ ಆದರೆ ಸ್ಟಾಪ್ ಕೊಡೋದಿಲ್ಲ. ಹಾಗೆ ನಮ್ಮ ಅಥರ್ವಂಗೆ ಯಾವಾಗ ಟ್ರೈನಲ್ಲಿ ಹತ್ತುತ್ತೀವೋ ಅನ್ನೋಷ್ಟು ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದಾನೆ. ಅವನಿಗೆ ಟ್ರೈನ್ ಅಂದರೆ ತುಂಬ ಇಷ್ಟ. ತುಂಬ ದಿನ ಆಯಿತು ಟ್ರೈನಿಗೆಲ್ಲ ಓಡಾಡಿದೆ, ಹಾಗಾಗಿ ಅವನು ಯಾವಾಗ ಹೋಗೋಣ ಟ್ರೈನಿಗೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಹೋಗೋಣ ನಾವು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಬಂದಾಗೆಲ್ಲ ಹಾಯ್ ಬಾಯ್ ಹೇಳ್ತಾನೆ ಇರ್ತಾನೆ. ಯಾಕಂದರೆ ಮನೆ ಎದುರುಗಡೆನೇ ಕಾಣಿಸೋದ್ರಿಂದ ಪ್ರತಿ ಒಂದು ಟ್ರೈನು ಕಾಣಿಸ್ತಾನೆ ಇರುತ್ತೆ, ಬರೋದು ಹೋಗೋದು. ಹತ್ತಿರದಲ್ಲಿ ನೋಡೋದು ತುಂಬ ಕಡಿಮೆ. ಇವತ್ತು ಹೋಗ್ತಾ ದಾರಿಲ್ಲೇ ಟೈಮ್ ಆಗಿತ್ತಲ್ವ, ತೋರಿಸ್ಕೊಂಡು ಹೋಗೋಣ ಅಂದ್ಕೊಂಡು ನಮ್ಮಮ್ಮ ನಿಂತ್ಕೊಂಡಿದ್ದಾರೆ. ಇಲ್ಲೇ ಟ್ರೈನ್ ಹೋದ್ಮೇಲೆ ರೈಲ್ವೆ ಸ್ಟೇಷನ್ ದಾಟಿದ್ರೇ ಇಲ್ಲಿ ಕ್ವಾರ್ಟರ್ಸ್ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಬರ್ತಾರೆ. ಎಲ್ಲಿ ಹೋಗ್ಬೇಕಾಗಿತ್ತು ಟ್ರೈನ್ ಹತ್ಕೊಂಡು? ಹಾಂ, ಹೌದಾ? ಅದು ಅವ್ರು ಅಲ್ಲಿ ಹೋಗಿ ಬಂದಮೇಲೆ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ನೋಡಿ. ಏನು ಮಾಡ್ತಾ ಇದ್ದೀನಮ್ಮ? ಕಟ್ತಾ ಇದ್ದೀನಿ. ಕುಚ್ಚು ಸೀರೆ ಸೀರೆ ಎತ್ರಿ, ಈ ಕಡೆ ಸೈಡ್ ಎತ್ತು ತೋರಿಸ್ರಿ ಹೆಂಗೆ ಕಟ್ಟಿ. ಬೇಬಿ ಕುಚ್ಚಾ? ಬೇಬಿ ಕುಚ್ಚು ಚೆನ್ನಾಗಾಗಿತ್ತು. ಸೂಪರ್ ಸೂಪರ್ ಸೂಪರ್. ಅಲ್ಲಿ ನೋಡ್ರಿ, ಅಲ್ಲಿ ಕಟ್ಬಿಡ್ತಾನೆ. ಅಯ್ಯಪ್ಪ, ಕಷ್ಟಪಟ್ಟು ಮಾಡ್ಕೊಂಡಿಚ್ಚಿನ ಅಮ್ಮ. ಅಯ್ಯಪ್ಪ, ಕೈ ಬಿಡು. ಬಾ ಬಾ ಬಾ, ಬಾಟಲ್ ಆಟ ಆಡ್ಕೊಬಾ. ನಿಮ್ಮ ಬಾಟಲಿ, ನಿಮ್ಮ ಬಾಟಲ್. ಹಾಂ, ಅದು. ಓ ದೇವರೇ. ಹಾಗೆ ಚಂದ್ರಮಾಮ ಬಂದಿದ್ದರು, ಮಾವಿನ ಹಣ್ಣು ತೊಗೊಬಂದಿತ್ತು ನಮ್ಮಮ್ಮ. ಎಲ್ಲ ಮಾವಿನ ಹಣ್ಣು ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಾ ಕುತ್ಕೊಂಡಿದ್ದಾರೆ. ಈ ವರ್ಷದ ಫಸ್ಟ್ ಹಣ್ಣು ತಿಂತಾ ಇದ್ದಾರಂತೆ. ಅವರಿಗೂ ನೋಡ್ತಾ ಇದ್ದಂಗೆ ಆಸೆ ಆಗಿಬಿಡ್ತು. ಹೋಗ್ಬಿಟ್ಟು ತಕ್ಕೊಂಡು ಅವರೇ ತೊಳ್ಕೊಂಡು ತಿಂತಾ ಕುತ್ಕೊಂಡಿದ್ದಾರೆ. ಸೂಪರಾಗಿದೆ ಟೇಸ್ಟು, ಎಲ್ಲಿಂದ ತಂದ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಕೆ ಬಿಟ್ಟರೆ ಸಾಕು, ಫುಲ್ ಮಾತಾಡ್ತಾನೆ ಇರ್ತಾರೆ. ಆದರೆ ವಿಡಿಯೋ ಆನ್ ಮಾಡ್ತೀವಿ ಅಂದ ತಕ್ಷಣ ಮಾತಾಡಲ್ಲ, ಅವರು ಸೈಲೆಂಟ್ ಆಗಿಬಿಡ್ತಾರೆ. ಏನಮ್ಮ ನುಗ್ಗೆಕಾಯಿ ಸಾರ ಇವತ್ತು? ನುಗ್ಗೆಕಾಯಿ ಬೇಳೆ ಸಾರು. ನುಗ್ಗೆಕಾಯಿ ಬೇಳೆ ಸಾರು ಮಾಡ್ತಾ ಇದ್ದಾರೆ ನಮ್ಮಮ್ಮ. ಇದು ಬೇಳೆ ಬೆಂದಾಯ್ತಾ ಇಲ್ಲ ವಿಸಿಲ್ ಆಗಬೇಕಾ? ಆಗದಾ? ಬೆಂದಾಗಿದೆ. ನುಗ್ಗೆಕಾಯಿ ಕಟ್ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ಫ್ರೆಶ್ ಅಪ್ ಆಗಿ ಮನೆ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಹೋಗಿ ಬಂದು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ರೆಡಿ ಆದರು. ಹಾಂ ಹಾಂ ಹಾಂ, ಆಲೂಗಡ್ಡೆ ನುಗ್ಗೆಕಾಯಿ ಸಾಂಬಾರು, ಆಲೂಗಡ್ಡೆ ನುಗ್ಗೆಕಾಯಿ ಬೇಳೆ ಸಾಂಬಾರು. ಹಾಗೆ ಮಾರ್ಕೆಟಿಂದ ತಗೊಬಂದಿರೋ ಫ್ರೆಶ್ ಆಗಿರೋ ಹೀರೆಕಾಯಿ ಇತ್ತು. ಹೀರೆಕಾಯಲ್ಲಿ ಬೋಂಡ ಮಾಡಿದ್ರೆ ಸೂಪರಾಗಿರುತ್ತೆ ಅಂತ ಅಮ್ಮ ಹೇಳ್ತಾ ಇರ್ತಿದ್ರು ಅವಾಗವಾಗ. ಹಾಗೆ ಇವತ್ತು ಹೀರೆಕಾಯಿ ಬೋಂಡನೂ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹಾಗೆ ಸಖತ್ತಾಗಿತ್ತು ಟೇಸ್ಟ್ ಕೂಡ. ಒಳಗಡೆ ಹೀರೆಕಾಯಿ ಹಾಕಿರೋದ್ರಿಂದ ಯಾವುದೇ ಥರ ಖಾರ ಅನಿಸ್ತಾ ಇರಲಿಲ್ಲ, ಸ್ವೀಟಾಗಿತ್ತು, ಸಖತ್ತಾಗಿತ್ತು. ಹಾಗೆ ಸಾಂಬಾರು ಕೂಡ ಕುದೀತಾ ಇದೆ. ಸಾಂಬಾರು ಆಯಿತು, ಇನ್ನು ಬ್ಯಾಟಿಂಗ್ ಮಾಡೋದೆ. ಮಳೆ ಬರೋ ಥರ ಕೂಡ ಇದೆ ಇವತ್ತು. ಸ್ವಲ್ಪ ವೆದರ್ ಕೂಲಾಗಿದೆ, ಅಷ್ಟೊಂದೇನು ಹೀಟಾಗಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಿಗೆ ಮಳೆ ಬಂದರೂ ಬರಬಹುದು ಅನ್ನೋ ಥರ ಇದೆ. ಬಂದರೆ ಖಂಡಿತ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಹೀರೆಕಾಯಿ ಬೋಂಡ ಆಗ್ತಾ ಇದೆ, ಪಕ್ಕದಲ್ಲಿ ಸಾಂಬಾರು ಕುದೀತಾ ಇದೆ. ರೆಡಿ ಆಯಿತು, ಇನ್ನೇನು ಊಟ ಮಾಡೋದೇನೆ. ಅಮ್ಮ ಮೋಸ್ಟ್ಲಿ ನಮ್ಮ ಜೊತೆ ಊಟ ಮಾಡಲ್ಲ, ಯಾಕಂದರೆ ಅವರು ಸ್ವಲ್ಪ ಲೇಟಾಗಿ ತಿಂಡಿ ತಿಂದಿರೋದ್ರಿಂದ. ನಾನು ಅಥರ್ವ ಫಸ್ಟ್ ಊಟ ಮಾಡಿಬಿಡ್ತೀವಿ, ಅವ್ರಿಗೂ ಕೆಲಸ ಮುಗಿಸ್ಕೊಂಡು ಆಮೇಲೆ ಹಸುವಾದರೆ ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಊಟ ಮಾಡ್ತಾರೋ ಗೊತ್ತಿಲ್ಲ. ನಾವು ಬೆಳಗ್ಗೆ ಬೇಗ ತಿಂಡಿ ತಿಂದಿರೋದ್ರಿಂದ ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀವಿ. ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಟ್ಯಾಬ್ಲೆಟ್ ತಗೋಬೇಕು. ಅಥರ್ವ ಸಣ್ಣನಾಗಿರೋದ್ರಿಂದ ಅವ್ನು ಕರೆಕ್ಟ್ ಟೈಮಿಗೆ ಅವನಿಗೂ ಊಟ ಮಾಡಿಸ್ಬೇಕು. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಟ್ಯಾಬ್ಲೆಟ್ ಕರೆಕ್ಟ್ ಟೈಮಿಗೆ ತಗೋಬೇಕು. ಹಾಗಾಗಿ ನಾನು ಅಥರ್ವ ಮಾತ್ರ ಕರೆಕ್ಟ್ ಟೈಮಿಗೆ ಊಟ ಮಾಡಿಬಿಡ್ತೀವಿ. ಪಾಪ ನಮ್ಮಮ್ಮಂಗೆ ಫುಲ್ ಕೆಲಸನೇ ಆಗಿಬಿಡುತ್ತೆ. ಹೊರಗಡೆ ನೋಡಿ ಫುಲ್ ಮಳೆ ಬರೋ ಥರ ಆಗ್ಬಿಟ್ಟಿದೆ. ಸೆಕೆ ಯಾವಾಗಪ್ಪ ಮಳೆ ಬರ್ತಿತ್ತೆ ಅನಿಸ್ತಾ ಇತ್ತು. ಇವತ್ತು ಮಳೆ ಮಾಡೋ ಥರ ಆಗಿದೆ. ಇನ್ನು ಮಧ್ಯಾಹ್ನ 2:30 ಏನೋ. ಈಗ ಇಷ್ಟೊತ್ತಿಗೆ ಇಷ್ಟು ಕತ್ಲಾಗಿದೆ. ಬೆಡ್ಶೀಟೆಲ್ಲ ತೊಳೆದು ಹಾಕಿದ್ರು, ಅದನ್ನು ತಕೊಂಡು ಹೋಗೋಣ ಅಂತ ಬಂದೆ. ನೋಡೋಣ ಎಷ್ಟು ಮಟ್ಟಿಗೆ ಮಳೆ ಬರುತ್ತೆ ಅಂತ ಹೇಳಿ. ಗಾಳಿ ಬಂತು ಅಂದರೆ ಮಳೆನೂ ಇಲ್ಲ, ಏನೂ ಇಲ್ಲ, ಎಲ್ಲ ಹಾರಿಸ್ಕೊಂಡು ಹೋಗ್ಬಿಡುತ್ತೆ.
ಇದು ಜೋರಾಗಿ ಮಳೆ ಬರುತ್ತೋ ಹಾರ್ಕೊಂಡು ಹೋಗೋ ಮಳೆನೋ ಗೊತ್ತಿಲ್ಲ. ಮಳೆ ಬರ್ಬೋದೇನಮ್ಮ? ಬರ್ತಾ ಇದೆ, ಒಂದೊಂದು ಹನಿ ಹನಿ ಬೀಳ್ತಾ ಐತೆ ಮನೆ ಹನಿ. ಮತ್ತೇನಾರು ಒಳಗಿಂದ ತರವಿದಾವ? ನಮ್ಮಮ್ಮ ಬೆಂಕಿ ಹಾಕ್ತಾ ಇದ್ದಾರೆ, ಯಾಕಂದರೆ ಮಳೆ ಬಂತು ಅಂದರೆ ಈಗ ನೋಡಿ ಒಲೆಗೆ ಬೆಂಕಿ ಹಾಕ್ತಾ ನಿಂತ್ಕೊಂಡಿದ್ದಾರೆ. ಈಗ ಮಳೆ ಬಂತು ಅಂದರೆ ಮತ್ತೆ ಕರೆಂಟ್ ಇರಲ್ಲ, ಗೀಸರ್ ಎಲ್ಲ ಆನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೆಂಕಿ ಹಾಕ್ತಾ ಇದ್ದಾರೆ. ಸ್ನಾನಕ್ಕೆ ನೀರು ಕಾಸ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆಯಾ? ಹಾಂ, ಮತ್ತೆ ಅದಕ್ಕೆ ಬಾ. ಹೂವು ಚೆನ್ನಾಗಿ ಬಿಟ್ಟವಲ್ಲ ನಮ್ಮ, ನೋಡಲೇ ಇಲ್ಲ ಇವತ್ತು. ಇದೇ ಹೂವು ಅಲ್ಲ ಹೇಳಿದ್ದು ನೀವು? ಹೇಳಿದ್ರಿ ನೀವು, ನೋಡಿದ್ರೂ ಈಗೇನು ಮುಡ್ಕೊಂತಿರ್ಲಿಲ್ಲ ಬಿಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡು. ವಾ, ಸೂಪರಾಗಿದೆ ಹೂ, ಗುಲಾಬಿ ಹೂ. ಅಲ್ಲೊಂದು ವೈಟ್ ಹೂವು. ಹಿಂಗೆ ಜೋರಾಗಿ ಮಳೆ ಬರಲಿ, ಮಳೆಯಲ್ಲೇ ನಿಂತ್ಕೊಬಿಡೋಣ ಅನಿಸ್ತೈತೆ ಅಲ್ಲ ಅಮ್ಮ? ನಿಂತ್ಕೊಂಡ್ರೆ ಮತ್ತಮೇಲೆ ಶೀತ, ತಲೆನೋವು, ಜ್ವರ ಅಂತೇಳಿ ಸ್ಟಾರ್ಟ್ ಆಗುತ್ತೆ. ನೋಡೋಣ ಎಲ್ಲಿ ಉಬ್ಬಿಸ್ತಿದೆಯೋ, ಎಲ್ಲಿ ಬೆಂಕಿ ಹಾಕ್ತಾ ಇದ್ದಾರೆ? ನನಗೆ ಉಬ್ಬಿಸ್ತದಮ್ಮ. ಹತ್ರ ಹೋಗೋಕೆ ಮೀಟ್ರ್ ಇಲ್ಲ ಅಲ್ಲಿ, ಇಲ್ಲಿಂದನೇ ಉಬ್ಸೋದವನು. ಬಗ್ಗ 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 ಹೆಂಗೆ ಉರಿತಾ ಇತ್ತು ನೋಡ್ತೀನ ಬೆಂಕಿ. ಫೈರ್ 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 ಹಾಕಿತೆ ಅಮ್ಮಮ್ಮ. ಏನಕ್ಕೋ ಚಿನ್ನ ಅದು? ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಆಗ್ಯವೆ, ಆದರೆ ಒಣಗಿಸಿಲ್ಲ, ತೆಗೆದು ಹಾಗೆ ಇದ್ದಾವೆ. ಒಳಗೆ ಒಣಗಿಸ್ಬೇಕೇನಮ್ಮ ಇನ್ನು? ಇವು ಉಬ್ಬಿಸ್ತಿದೆಯಲ್ಲೋ ಅಥರ್ವಾ? ಇಲ್ಲಿ ನೋಡಿ, ಹಳ್ಳಿ ಮನೆಯಲ್ಲಿ ಸೌದೆಯಿಂದ ಕಾಸು ನೀರು ಹೇಗಿರುತ್ತೆ ಅಂದರೆ ಈ ಥರ ಒಳಗಡೆ ಹಂಡೆ ಬರುತ್ತೆ, ಹೊರಗಡೆಯಿಂದ ಬೆಂಕಿ ಹಾಕಿದ್ರೆ ಇಲ್ಲಿ ಒಳಗಡೆ ನೀರು ಬಿಸಿಯಾಗುತ್ತೆ. ಇದು ಈ ಥರ ಇದ್ದರೆ ಚೆನ್ನಾಗಿ ಒಂಥರ ಸ್ನಾನ ಮಾಡೋಕ್ಕೆ. ಈಗ ಗೀಝರಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಗೀಝರು ಇದೆ, ಈ ಥರನೂ ಇದೆ. ಊಟ ಮಾಡೋಕ್ಕೆ ರೆಡಿ ಆದ್ವಿ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಮಳೆ ಬರ್ತಾ ಇದೆ, ಒಂದೊಂದೇ ಹನಿ ಹನಿಯಾಗಿ ಸ್ಟಾರ್ಟ್ ಆಗಿದೆ. ಇವಾಗ ಹೊರಗಡೆ ನೆಲದ ಮೇಲೆ ಕಾಣಿಸ್ತಾ ಇದೆ ನೋಡಿ. ಇವಾಗ ಹನಿ ಹನಿ ಸ್ಟಾರ್ಟ್ ಆಗಿದೆ. ಜೋರಾಗ್ಬೋದು, ಇಲ್ಲ ಬೇಗನೆ ನಿಲ್ಬೋದು. ಹಾಗೆ ಸ್ವಲ್ಪ ಜೋರಾಯಿತು. ಇಷ್ಟೇನೆ, ಇದಕ್ಕಿಂತ ಜೋರೇನು ಮಳೆ ಬರಲಿಲ್ಲ. ಇವತ್ತು ಈ ಸೌಂಡಿಗೆ ಜಾಸ್ತಿನೇ ಬರುತ್ತೆ ಮಳೆ ಅಂತ ಅಂದ್ಕೊಂಡ್ವಿ. ಯಾವುದೇ ಥರ ಜೋರಾಗಿ ಬರಲಿಲ್ಲ. ನಾವೇನೋ ಈ ಥರ ಸೌಂಡು, ಗುಡುಗು ಸೌಂಡ್ ಬರೋದಕ್ಕೆ ಜೋರಾಗುತ್ತೆ ಅಂದ್ಕೊಂಡ್ವಿ. ಹಾಗೆ ಏನಾಗಲಿಲ್ಲ. ನಮ್ಮ ಹತ್ರ ಕೂಡ ಫ್ರೆಶ್ ಅಪ್ ಆಗಿ ಮಳೆ ಹೋಗಿದೆ ನೋಡಿ. ಏನೋ ಅಂಗ್ಳಕ್ಕೆ ನೀರು ಸಿಮ್ಸ್ದಂಗೆ ಆಗಿದೆ ಅಷ್ಟೇನೆ. ಮಳೆ ಬಂದು ಹೂ ಕಿತ್ಕೊ ಬರ್ತಾ ಇದ್ದಾರೆ. ಸುಮಾರು ಹೂವಿದ್ವು, ಕನಕಾಂಬ್ರ ಹೂವು. ಅವ್ರ ಅಮ್ಮಮ್ಮ ಇಬ್ರು ಹೋಗಿದ್ದಾರೆ ಹೂ ಕಿತ್ಕೊ ಬರಕ್ಕೆ. ಇನ್ನು ಅಮ್ಮಮ್ಮ ಬಂದಿಲ್ಲ ಅಂತ ಓಡೋಗ್ತಾ ಇದ್ದಾನೆ. ಬಂದಾಮ ತಾಗಿಸ್ಕೊಂತೀನಿ ನೋಡಿ ಕಾಲಿಗೆ. ಮುಟ್ಟಬಾರ್ದು ಹೇಳಿಲ್ಲ, ಮುಟ್ಟಬಾರ್ದು ಅಂತ. ಮತ್ತೆ ಯಾಕೆ ಮುಟ್ತೀಯಾ? ಯಾಕೆ ಮುಟ್ಟೆ? ಸಾಕು ಬರ್ರಿ. ಮುಳ್ಳು ಚುಚ್ತಿದ್ದ ನಾ ಹೇಳಲಿಲ್ಲ. ಸಾರಿ, ಇದೊಂದು ಚೆನ್ನಾಗಿ ಕೇಳ್ತಿ ಬಾ. ಹೂ ಬಿಟ್ಟಿತ್ತಲ್ಲ ಪಿಚ್ಚಿನ, ಕ್ಯೂಟಾಗೈತಲ್ಲ, ಕ್ಯೂಟಾಗೈತಿ. ಎಕ್ಕಡ ಕಾರಿಂಡರು ಮೆಂತೆ ಸೊಪ್ಪು. ಕಾರಿಂಡರ್ ಬಂದಿಲ್ಲ ಚಿನ್ನ ಇನ್ನ. ಮುಳ್ಳು ವಿಡಿಯೋ ತಕ್ಕೊಂಡಿನಿ ನಾನು. ಅವ್ನು ಹಿಡ್ಕೊಂಡ ಇದಂತ ಅಲ್ರಿ ಈಗ. ಎಲ್ಲಪ್ಪ ತೋರಿಸು. ಹಂಗ ತೋರ್ಸೋದು, ಹೂವು ತೋರ್ಸೋದು. ಅಯ್ಯಯ್ಯಯ್ಯಯ್ಯ, ಸಾಕು ಬಿಡ್ರಿ. ಏಯ್ ನೋಡದ, ಅದಕ್ಕೆ ಅಮ್ಮಮ್ಮಂಗೆ ಕೋಪ ಬರಲ್ಲ. ನಾನು ಹೋಗ್ತೀನಿ. ಮತ್ತೆ ಅಮ್ಮಮ್ಮ ಮೊಮ್ಮಗ ಎಲ್ಲ ಹೊರಟ್ರು. ಹೊರಗಡೆ ಎಲ್ಲ ಹೋಗಿ ಬರ್ತೀವಿ ಆ ಥರ ಕರ್ಕೊಂಡೊಂದು ವಾಕು ಅಂತ ಹೇಳಿ ಹೊರಟ್ರು. ಇನ್ನೇನು ಹೋಗಿ ಬರೋ ತನಕ ನನಗೇನು ಕೆಲಸ ಇಲ್ಲ. ಇನ್ನು ಮೊಬೈಲಲ್ಲಿ ಏನೋ ಒಂದು ನೋಡ್ತಾ ಕುತ್ಕೊಂಡಿರ್ತೀನಿ. ಒಬ್ಬಳೇ ಇದ್ದೀನಿ. ಇನ್ನು ಅವ್ರು ಬರೋ ತನಕ ಸುಮ್ಮನೆ ಹೊರ ಕುತ್ಕೊಳ್ಳೋದೆ. ಆವಾಗಲೇ ಹೋದವರು ನಮ್ಮಮ್ಮ ಇವಾಗ ಬರ್ತಾ ಇದ್ದಾರೆ. ಇಷ್ಟೊತ್ತಾಯಿತು, ಇನ್ನೂ ಬಂದೇ ಇಲ್ಲ. ನೋಡೋಣ, ಈಗ ಬರ್ತಾ ಇದ್ದಾರೆ, ತೋರಿಸ್ತೀನಿ. ಏನದು? ಬಾ ಬಾ ಬಾ.
ಹಾಲು ಬಾರೋ ಬಾರೋ ಅಥರ್ವ. ವಾಕ್ ಮುಗಿಸ್ಕೊಂಡು ಪಕ್ಕದ ಮನೆಯೆಲ್ಲ ಹೋಗಿ ಬಂದರು. ಕೈಯಲ್ಲಿರೋ ಒಂದು ಚಾಕ್ಲೇಟ್ ಇಟ್ಕೊ ಬಂದಿದ್ದಾನೆ. ಇಲ್ಲಿ ಪಕ್ಕದ ಮನೇಲಿ ಯಾರೋ ಚಾಕ್ಲೇಟ್ ಕೊಟ್ಟರು ಅಂತೇಳಿ ಹೇಳ್ತಾ ಇದ್ದ. ಹೋದ್ರು ಅಂದರೆ ಸಾಕು ಕೈಯಲ್ಲಿ ಏನಾದರೂ ಇಟ್ಕೊಂಡೇ ಬರ್ತಾನೆ. ಯಾರಾದರೂ ಹೊಸ್ದಾಗಿ ಬಂದರೂ ಅಷ್ಟೇ ನನಗೇನು ತಗೊಬಂದ್ರಿ ಅಂತ ಕೇಳ್ತಾನೆ. ಹೊರಗೆ ಹೋಗಿ ಒಳಗೆ ಬರ್ತಿದ್ದಂಗೆ ಏನಾದರೂ ಬೇಕು ಅವನ ಕೈಯಲ್ಲಿ, ಇಲ್ಲ ಅಂದರೆ ಅವನು ಸುಮ್ಮನಿರೋ ಮಗನೇ ಅಲ್ಲ, ಹಠ ಮಾಡ್ತಾನೆ ಇರ್ತಾನೆ. ಈಗೇನೋ ಚಾಕ್ಲೇಟ್ ಇಸ್ಕೊ ಬಂದಿದ್ದಾನೆ. ತುಂಬ ಮಾತಾಡ್ತಾ ಇದ್ದಾನೆ. ಏನಪ್ಪ ಅಂದರೆ ಒರಿಜಿನಲ್ ವಾಯ್ಸ್ ಕೊಡೋಣ ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಮೈಕ್ ಹಾಕಿರೋದ್ರಿಂದ ಒರಿಜಿನಲ್ ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ. ಜಸ್ಟ್ ಹಾಗೆ ನಾನೇ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇಲ್ಲ ಅಂದರೆ ಅವ್ನಿಗೆ ಮಾತಾಡ್ಸಿದ್ರೆ ಸಾಕು 100ಕ್ಕೆ 100ರಷ್ಟು ಮಾತಾಡ್ತಾನೆ. ಓಕೆ ಗೈಸ್, ಬಾಯ್ ಬಾಯ್. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. Bye guys, good night, take care.